ಸರ್ಕಾರಗಳು ಹೊಸ ಹೊಸ ಯೂನಿವರ್ಸಿಟಿಗಳನ್ನು ಆರಂಭಿಸಿ ಆ ಮೂಲಕವಾಗಿ ತಮ್ಮ ಬೆನ್ನ ಹಿಂದೆ ಒಂದಿಷ್ಟು ನಾವು ಜನರಿಗೆ ಬಹಳ ದೊಡ್ಡದಾದನ್ನು ಕೊಟ್ಟಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ಅನೇಕ ಸಂದರ್ಭಗಳಲ್ಲಿ ಮಾಡ್ತಾರೆ ಮತ್ತು ಎಲ್ಲ ಜಿಲ್ಲೆಗಳಿಗೆ ನ್ಯಾಯ ಕೊಡಿಸ್ಬಿಟ್ಟಿದ್ದೀವಿ ಅನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಕೂಡ ಅದು ಜಿಲ್ಲೆಗೊಂದು ಆಸ್ಪತ್ರೆಯ ಮೆಡಿಕಲ್ ಕಾಲೇಜುಗಳ ವಿಚಾರ ಇರ್ಬೋದು, ಹಾಗೆ ಜಿಲ್ಲೆಗೊಂದು ಯೂನಿವರ್ಸಿಟಿಗಳ ವಿಚಾರ ಇರ್ಬೋದು, ತಾಲೂಕಿಗೊಂದು ಡಿಗ್ರಿ ಕಾಲೇಜಿನ ಸರ್ಕಾರಿ ಪದವಿ ಕಾಲೇಜುಗಳನ್ನು ಅಲಾಟ್ ಮಾಡಿರುವಂಥ ವಿಚಾರಗಳಿರ್ಬೋದು. ಆದರೆ ಇವುಗಳಲ್ಲಿ ಎಷ್ಟು ಸಮಂಜಸವಾಗಿ ಕಾರ್ಯನಿರ್ವಹಿಸ್ತವೆ ಅನ್ನೋಂಥದ್ರ ಬಗ್ಗೆ ನೋಡ್ತಾ ಹೋದಾಗ ಸರ್ಕಾರ ಅದರ ಕಡೆಗೆ ಆಸಕ್ತಿ ವಹಿಸಿದ್ದು ಕಡಿಮೆ. ಆದರೆ ಈಗ ಸರ್ಕಾರನೇ ವಿವಿಗಳನ್ನ ಬಂದ್ ಮಾಡೋದಕ್ಕೆ ಹೊರಟಿದೆ. ಈ ಬಂದ್ ಮಾಡಬೇಕು ಅಂತ ಹೇಳಿದರೆ ಸಹಜವಾಗಿ ಅದಕ್ಕೆ ಕಾರಣ ಏನು ಅನ್ನೋಂಥದ್ದು ನೋಡಬೇಕು. BJP ಸರ್ಕಾರದ ಅವಧಿಯಲ್ಲಿ ಸ್ಥಾಪನೆಯಾಗಿದ್ದಂತಹ 9 ಹೊಸ ವಿಶ್ವವಿದ್ಯಾಲಯಗಳಿಗೆ ಈಗ ಬೀಗ ಹಾಕೋದಕ್ಕೆ ರಾಜ್ಯ ಸರ್ಕಾರ ಬಹುತೇಕ ತೀರ್ಮಾನವನ್ನು ಕೈಗೊಂಡಿದೆ. ಯಾಕಂದರೆ ಸಂಪುಟ ಉಪಸಮಿತಿಯನ್ನು ರಚಿಸಿ ಅದರ ಮೂಲಕವಾಗಿ ಒಂದು ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ಮೇಲೆ ಅದನ್ನು ಆಲ್ಮೋಸ್ಟ್ ಸಂಪುಟ ಸಭೆಯಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ನೀಡುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗೇನಾದರೂ ಆಯಿತು ಅಂತ ಹೇಳಿದರೆ 9 ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂಥ ಕೆಲಸ ಆಗುತ್ತೆ. ಇಲ್ಲಿ ಯಾಕೆ ಈ 9 ವಿಶ್ವವಿದ್ಯಾಲಯಗಳನ್ನು ಹಾಗಾದರೆ ಮುಚ್ಚೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಧ್ಯಕ್ಷತೆಯ ಸಂಪುಟ ಉಪಸಮಿತಿ ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದೆ. ಈ 9 ಯೂನಿವರ್ಸಿಟಿಗಳನ್ನು ನಾವು ಮುಚ್ಚಬೇಕು ಅಂತ. ಯಾವೆಲ್ಲ ಯೂನಿವರ್ಸಿಟಿಗಳು, ಯಾವ ಕಾರಣ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಲೇಬೇಕಾಗಿರುವಂಥ ಅಂಶ. ಬೀದರ್ ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಂಡು, ಅಂದರೆ ಹೊಸದಾಗಿ ರಚನೆಯಾಗಿರ್ತಕ್ಕಂತಹ ಯೂನಿವರ್ಸಿಟಿಗಳಲ್ಲಿ ಬೀದರ್ ಯೂನಿವರ್ಸಿಟಿಯನ್ನು ಉಳಿಸ್ಕೊಂಡು ಉಳಿದ 9 ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅದರಲ್ಲಿ ಕೊಪ್ಪಳ, ಹಾವೇರಿ, ಕೊಡಗು, ಚಾಮರಾಜನಗರ, ಹಾಸನ ಈ ಯೂನಿವರ್ಸಿಟಿಗಳು ಸೇರಿದ್ದಾವೆ. ವಿವಿಗೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳನ್ನು ಹೊಂದಿಸುವುದು ಕಷ್ಟ. ನಮ್ಮ ಅನೇಕ ಯೂನಿವರ್ಸಿಟಿಗಳಲ್ಲಿ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ಆಗಿಲ್ಲ ಈ ವರ್ಷ. ವಿಶೇಷವಾಗಿ ಕಲಾ ಪ್ರಕಾರಗಳಲ್ಲಿ ಬರುವಂಥ ಆರ್ಟ್ಸ್ ಫ್ಯಾಕಲ್ಟಿಗಳಲ್ಲಿ ಬರ್ತಕ್ಕಂಥದ್ದಲ್ಲಿ ಸುಮಾರು ಕಡೆಗಳಲ್ಲಾಗಿಲ್ಲ. ಕೇವಲ ಆರ್ಟ್ಸ್ ಫ್ಯಾಕಲ್ಟಿಗೆ ಮಾತ್ರ ಇದು ಸಮಸ್ಯೆ ಇಲ್ಲ, ಇದು ಸೈನ್ಸ್ ಫ್ಯಾಕಲ್ಟಿಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳಿದ್ದಾವೆ. ಸೈನ್ಸ್ ಡಿಸಿಪ್ಲಿನಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳು ಇದ್ದಾವೆ. ವಿವಿಗೆ ಸಿಬ್ಬಂದಿ ಕೊರತೆ ಇದೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿನೇ ಉಪಸಮಿತಿಯ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ, ತೀರ್ಮಾನ ಆಗುತ್ತೆ. ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡುವಂಥದ್ದು, ಅಂದರೆ ಬಂದ್ ಮಾಡೋದು ಅಂತ ಹೇಳಿದ್ರೆ ಅದನ್ನು ಬಹುಶಃ ಮುಂದೆ ಸ್ಟಡಿ ಸೆಂಟರ್ಗಳಾಗಿ ಉಳಿಸ್ಕೊಂಡು ಯೂನಿವರ್ಸಿಟಿಗಳ ಉಪ ಸಂಸ್ಥೆಗಳಾಗಿ ಅವುಗಳನ್ನು ಉಳಿಸ್ಕೊಳ್ತಾರೆ. ಹಾಗೆ ಬಂದಿರೋದರಲ್ಲಿ ಹಾಸನ ವಿಶ್ವವಿದ್ಯಾಲಯ, ಇದು ಹಿಂದಿನಲ್ಲೂ ಕೂಡ ಈ ಹಾಸನ ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿಯ ಅಡಿಯಲ್ಲಿ, ಮೈಸೂರಿನ ಮಾನಸ ಗಂಗೋತ್ರಿ ಅಡಿಯಲ್ಲಿ ಒಂದು ಸ್ಟಡಿ ಸೆಂಟರ್ ಆಗಿತ್ತು. ಅದನ್ನು ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಮಾಡಿದ್ರು. ಈಗ ಅದನ್ನು ಮುಚ್ತಾ ಇದೆ. ಮಂಡ್ಯ ವಿಶ್ವವಿದ್ಯಾಲಯ ಒಂದು ಎಕ್ಸ್ಟೆಂಡೆಡ್ ಸರ್ಕಾರಿ ಕಾಲೇಜಿನ ರೀತಿಯಲ್ಲಿ ಇತ್ತು ಹೊರತು ಬೇರೇನೂ ಆಗಿರಲಿಲ್ಲ. ಈವನ್ ಹಾಸನ ವಿಶ್ವವಿದ್ಯಾಲಯದಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇತ್ತು. ಇದು ವಾಸ್ತವ. ಇದು ಚಾಮರಾಜನಗರದ ವಿಶ್ವವಿದ್ಯಾಲಯ, ಇಲ್ಲೂ ಕೂಡ ಅಷ್ಟೇ. ಯಾಕಂದರೆ ಫ್ಯಾಕಲ್ಟಿ ಕೊರತೆ ಬಹಳ ದೊಡ್ಡದಾಗಿ ಕಾಡ್ತಾ ಇತ್ತು. ಹಾವೇರಿ ವಿಶ್ವವಿದ್ಯಾಲಯ, ಇದು ಮತ್ತೊಂದು ಯೂನಿವರ್ಸಿಟಿ ಬಂದ್ ಆಗಬೇಕು ಅನ್ನೋಂಥದ್ದನ್ನು ಶಿಫಾರಸು ಮಾಡಿರೋದು. ಕೊಡಗು ವಿಶ್ವವಿದ್ಯಾಲಯ ಇದು ಮಂಗಳೂರು ಯೂನಿವರ್ಸಿಟಿ ಅಂಡರ್ನಲ್ಲಿದ್ದಂಥ ಒಂದು ಸ್ಟಡಿ ಸೆಂಟರ್ ಆಗಿತ್ತು. ಈಗ ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚಲಾಗ್ತಾ ಇದೆ. ಕೊಪ್ಪಳ ವಿಶ್ವವಿದ್ಯಾಲಯ, ಇದು ಕೂಡ ಹಿಂದೆ ಕಲಬುರಗಿ ಯೂನಿವರ್ಸಿಟಿಯ ಅಂಡರಲ್ಲಿ ಕೆಲಸ ಮಾಡ್ತಾ ಇತ್ತು. ಕೊಪ್ಪಳ ಯೂನಿವರ್ಸಿಟಿಯನ್ನು ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ವಿಶ್ವವಿದ್ಯಾಲಯ, ಇದನ್ನು ಕೂಡ ಈಗ ಮುಚ್ಚಬೇಕು ಅನ್ನುವಂತಹ ತೀರ್ಮಾನಕ್ಕೆ. ಮತ್ತು ಮಹಾರಾಣಿ ಕ್ಲಸ್ಟರ್ ವಿದ್ಯಾಲಯ, ಈ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯವನ್ನು ಅದು ಯಾವ ಕಾರಣಕ್ಕಾಗಿ ಸರ್ಕಾರ ಮಾಡಿದೆ ಅನ್ನೋದು ನಿಜಕ್ಕೂ ಅರ್ಥನೇ ಆಗದೆ ಇರುವಂಥದ್ದು. ಪಕ್ಕದಲ್ಲೇ ಇನ್ನೊಂದು ಯೂನಿವರ್ಸಿಟಿ ಇದೆ, ಸೆಂಟ್ರಲ್ ಯೂನಿವರ್ಸಿಟಿ, ಅದರ ಪಕ್ಕದಲ್ಲಿ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಅನ್ನೋಂಥದ್ದನ್ನು ಮಾಡಿದರು. ಇನ್ನೊಂದು ನೃಪತುಂಗ ವಿಶ್ವವಿದ್ಯಾಲಯ ಅಂತ ಹೇಳ್ಕೊಂಡು ಬೆಂಗಳೂರು ಯೂನಿವರ್ಸಿಟಿನ 3 ಭಾಗ ಮಾಡಿ, 3 ಹೋಳು ಮಾಡಿ ಅದರ ಒಂದು ನೃಪತುಂಗ ವಿಶ್ವವಿದ್ಯಾಲಯ. ಈ ರೀತಿಯಾಗಿ ಯೂನಿವರ್ಸಿಟಿಗಳ ಸಂಖ್ಯೆನೇ ಹೆಚ್ಚಳ ಮಾಡಿದರೆ ಹೊರತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು, ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಚಲುವರಾಯ ಸ್ವಾಮಿ ಅವರು ಮಾತನಾಡಿದರೆ ತೋರಿಸ್ತೀನಿ. In the interest of the state, in the interest of the university, in the interest of the students, what best is there, we don't have any personal agenda. ನಮಗೆ ಮಕ್ಕಳು ಭವಿಷ್ಯ ಮುಖ್ಯ, ಅರ್ಥ ಆಯ್ತಾ? ಯಾರು ಲೆಕ್ಚರರ್ಸ್ ಯಾರು ಹೋಗಿ ಚಾಮರಾಜನಗರಕ್ಕೆ ಹೋಗಿ ತರಿಲ್ಲ, ಮಂಡ್ಯಕ್ಕೆ ಹೋಗಿ ತರಿಲ್ಲ. ಅವ್ರಿಗೆಲ್ಲ ಪೆನ್ಷನ್ಗಳು ತೊಂದರೆ ಆಗ್ತದೆ, ಸೀನಿಯಾರಿಟಿ ತೊಂದರೆ ಆಗ್ತದೆ ಅನ್ನೋದೆಲ್ಲ ಕೂಡ ಬೇರೆಲ್ಲ ಇದಿದೆ. ಒಂದು ಹಣಕಾಸಿನ ಕೊರತೆನೂ ಇದೆ. ಸಂಪೂರ್ಣವಾಗಿ ಯೂನಿವರ್ಸಿಟಿ ಇಲ್ಲಿ ಮಂಡ್ಯ ಓಪನ್ ಆಗಿ ಬಹುಶಃ 5 ವರ್ಷ ಆಯಿತು. 5 ವರ್ಷದಲ್ಲಿ ಫುಲ್ ಪ್ಲೇಟ್ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗಿಲ್ಲ. ಅದಕ್ಕೆ ಹಲವಾರು ಈಗ ನಮ್ಮ UGC ಗ್ರ್ಯಾಂಟ್ ಬರೋಲ್ಲ ಸರಿಯಾಗಿ, ಇಲ್ಲಿ ಸ್ಟೇಟಿಂದ ಗ್ರ್ಯಾಂಟ್ ಕೊಡಲಿಕ್ಕೆ ಹೆಚ್ಚು ಅವಕಾಶ ಇಲ್ಲ, ಹಲವಾರು ಸಮಸ್ಯೆಗಳಿದೆ. ಸಮಸ್ಯೆಗಳ ಜೊತೆಗೆ ಮೈಸೂರು ಯೂನಿವರ್ಸಿಟಿ ಅಂದರೆ ಒಂದು ಎನರ್ಜಿ,
ಮಂಡ್ಯ ಯೂನಿವರ್ಸಿಟಿ ಹೆಸರಿಗೂ ಮೈಸೂರು ಯೂನಿವರ್ಸಿಟಿಗೂ ವ್ಯತ್ಯಾಸ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಇದು ಇಲ್ಲಿ ವಾಸ್ತವ. ಆದರೆ ಹಣಕಾಸಿನ ಕೊರತೆ ಅನ್ನುವಂಥದ್ದು ಒಂದೇ ಕಾರಣವನ್ನು ಸರ್ಕಾರ ಹೇಳುವಂಥದ್ದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಯಾಕೆಂತ ಹೇಳಿದರೆ ಹಣ ಕೊಟ್ಟ ತಕ್ಷಣ ಯೂನಿವರ್ಸಿಟಿ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ನೀವು 1,000 ಕೋಟಿ ರೂಪಾಯಿ ಒಂದು ಯೂನಿವರ್ಸಿಟಿಗೆ ಕೊಡಿ, ಆದರೆ ಅಲ್ಲಿ ಒಳ್ಳೆ ಫ್ಯಾಕಲ್ಟಿ ಇಲ್ಲ ಅಂತ ಹೇಳಿದರೆ ನೀವು ಕಟ್ಟಡ ಕಟ್ಟಬಹುದೇ ಹೊರತು ಯೂನಿವರ್ಸಿಟಿ ಕಟ್ಟೋದಕ್ಕೆ ಆಗೋದಿಲ್ಲ. ಕಟ್ಟಡ ಕಟ್ಟೋದು ಬೇರೆ, ಯೂನಿವರ್ಸಿಟಿ ಕಟ್ಟೋದು ಬೇರೆ. ಇದೆರಡರ ನಡುವಿರುವಂಥ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಇದು ಶಿಕ್ಷಣವನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕಾಗಿರುವಂಥ ವಿಚಾರ. ಹಣಕಾಸಿನ ಅಗತ್ಯತೆ ಕೊರತೆಯ ಬಗ್ಗೆ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ವರದಿಯನ್ನು ಈಗಾಗಲೇ ಕೊಟ್ಟಿದೆ. ಇದು ಒಂದು ಬಹಳ ಮುಖ್ಯವಾದಂಥ ಕಾರಣ ಅಂತ ಹೇಳ್ತಿದೆ. ಆದರೆ ನಾನು ಹೇಳ್ತಿರೋದು ಹಣಕಾಸು ಒಂದೇ ಕಾರಣ ಆಗಿರೋದಿಲ್ಲ. ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ವರದಿ ಅಧ್ಯಯನಕ್ಕೆ ಈಗಾಗಲೇ ಸಂಪುಟ ಉಪಸಮಿತಿಯನ್ನು ರಚಿಸಲಾಗಿತ್ತು. ಆ ಸಂಪುಟ ಉಪಸಮಿತಿಯು ಕೂಡ ಏನು ಪರಿಷತ್ತಿನ ಒಂದು ರಿಪೋರ್ಟ್ ಏನಿತ್ತು ಅದರ ಆಧಾರದ ಮೇಲೆ ವಿವಿ ಕ್ಯಾಂಪಸ್ ಜಮೀನಿನ ವೆಚ್ಚ, ಮೂಲಸೌಕರ್ಯಕ್ಕೆ ಹಣಕಾಸಿನ ಕೊರತೆ ಮತ್ತು ಮುಂದುವರೆದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವೇತನವೂ ಕೂಡ ದುಬಾರಿ ಆಗ್ತಾರಂಥದ್ದು. ಒಳ್ಳೆಯ ಬೋಧಕರು ಅದಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮತ್ತೊಂದು ವಾಸ್ತವ. ಯಾಕೆಂದರೆ ರಿಸರ್ಚ್ ಫೀಲ್ಡ್ನಲ್ಲಿ ಇರುವಂಥ ಒಳ್ಳೆಯ ಶಿಕ್ಷಕರು ಬೇಕಾಗಿದೆ. ಯೂನಿವರ್ಸಿಟಿಗಳು ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಅದು ನರ್ಸರಿ ಸ್ಕೂಲ್ಗಳ ರೀತಿಯಲ್ಲಿ ಅದನ್ನು ಟ್ರೀಟ್ ಮಾಡಬಾರ್ದು. ಬೆಂಗಳೂರಿನಲ್ಲೇ 2 ಜಿಲ್ಲೆಗೊಂದು ವಿವಿ ಸ್ಥಾಪನೆಯಿಂದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳ್ಕೊಂಡು ಈ ಆರ್ಥಿಕತೆಯ ನೆಪವನ್ನು ಮಾತ್ರ ಮುಂದಿಟ್ಟಿರುವಂಥದ್ದು ಸರ್ಕಾರದ ಮತ್ತೊಂದು ಮೂರ್ಖತನ ಅಂತಲೇ ಹೇಳ್ಬೋದು. ಅಷ್ಟೇ ಹೊರತು ಬೇರೆನೇನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನೀವು ಕೇವಲ ಹಣಕಾಸು ಹೊಂದಿಸೋಕ್ಕಾಗದೇ ನೀವು ಯೂನಿವರ್ಸಿಟಿ ನಿಲ್ಲಿಸ್ತೀರಿ ಅಂತ ಹೇಳಿದರೆ ಅದು ನಿಮ್ಮ ವೈಫಲ್ಯ ಅಂತೇಳಿ. ಆದರೆ ಯೂನಿವರ್ಸಿಟಿಯನ್ನು ನೀವು ನೋಡ್ತಿರುವಂಥ ರೀತಿಯೂ ಕೂಡ ಸಮರ್ಪಕವಾಗಿಲ್ಲ ಅನ್ನುವಂಥದ್ದು ಕೂಡ ಮತ್ತೊಂದು ಅಂಶ. ವಿವಿಗಳ ದುಂದುವೆಚ್ಚದಿಂದಾಗಿ ಶುಲ್ಕ ಭರಿಸುವಂತಹ ಅನಿವಾರ್ಯತೆಯೂ ಕೂಡ ಇಲ್ಲಿ ಸರ್ಕಾರಕ್ಕೆ ನಿರ್ಮಾಣ ಆಗಿದೆ. ವಿಶ್ವವಿದ್ಯಾಲಯಗಳಲ್ಲಿ ನಡೀತಾ ಇರುವಂತಹ ಸೆಮಿನಾರ್ಗಳು, ಅದಕ್ಕೆ ಪೂರಕವಾಗಿರುವಂತಹ ವಾತಾವರಣ ಇವೆಲ್ಲವೂ ಕೂಡ ಬಹಳಷ್ಟು ಗೊಂದಲ ಗೋಜಲಗಳು ಇಲ್ಲಿ ಮನೆ ಮಾಡಿದ್ದಾವೆ. ಜಿಲ್ಲಾ ಕೇಂದ್ರಗಳ ವಿವಿಗಳಿಗೆ ಹೋಗೋದಕ್ಕೆ ಪ್ರಾಧ್ಯಾಪಕರುಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಅಂದರೆ ಕ್ವಾಲಿಟಿ ಎಜುಕೇಷನಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಳ್ಳೆಯ ಪ್ರೊಫೆಸರ್ಗಳು ನಿಮಗೆ ಜಿಲ್ಲಾ ಕೇಂದ್ರಗಳಿಗೆ ಹೋಗ್ತಾ ಇಲ್ಲ. ಅವರು ಮೈಸೂರು, ಮಂಗಳೂರು, ಬೆಂಗಳೂರು ಅಥವಾ ಧಾರವಾಡ ಇಂಥ ಕಡೆಗಳಲ್ಲಿ ಉಳ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಿದ್ದಾರೆ ಹೊರತು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಗೋದಕ್ಕೆ ಬಯಸ್ತಾ ಇಲ್ಲ. ಸೀನಿಯಾರಿಟಿಗೆ ತೊಂದರೆ ಆಗುತ್ತದೆ ಅನ್ನುವಂಥದ್ದು ಕೂಡ ಬಹುತೇಕರ ವಾದ ಇದ್ದೇ ಇದೆ. ಇದು ಪ್ರೊಫೆಸರ್ಗಳ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಅವರು ಮುನ್ನೆಲೆಗೆ ತರ್ತಾರೆ. ಸೀನಿಯಾರಿಟಿ ತಪ್ಪಿದರೆ ಕುಲಪತಿ ಹುದ್ದೆ ಪಿಂಚಣಿಗೂ ಕೂಡ ತೊಂದರೆ ಆಗುತ್ತೆ. ಇವೆಲ್ಲವೂ ಕೂಡ ಅವರ ಸಮಸ್ಯೆಗಳು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿವಿ ಬಂದ್ ಮಾಡುವಂಥ ತೀರ್ಮಾನ ಸರ್ಕಾರ ಕೈಗೊಂಡಿದೆ. ಯಾಕೆಂದರೆ ಜಾಸ್ತಿ ಯೂನಿವರ್ಸಿಟಿಗಳಲ್ಲಿ ಹೋಗಿ ಡಿಗ್ರಿ ಮುಗಿಸ್ಕೊಂಡಿದ್ದಾರೆ, PG ಮುಗಿಸ್ಕೊಂಡಿದ್ದಾರೆ ಅಂತ ಅಂದ ತಕ್ಷಣವೇ ಅನೇಕರಿಗೆ ಅಲ್ಲಿ ಏನು ಕಲಿತು ಬಂದಿದ್ದಾರೆ ಅನ್ನೋಂಥದ್ದು ಗೊತ್ತಾಗೋದಿಲ್ಲ. ಫೀಲ್ಡ್ಗೆ ಬಂದಾಗ ಏನೂ ಕೂಡ ಗೊತ್ತಿರೋದಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾರೆ ಅಂತ. ಈ ನಿಟ್ಟಿನಲ್ಲಿ ಸರ್ಕಾರ ಒಳ್ಳೆಯ ಯೂನಿವರ್ಸಿಟಿಗಳನ್ನು ಕಟ್ಟಬೇಕೇ ಹೊರತು ಹೆಚ್ಚು ಯೂನಿವರ್ಸಿಟಿಗಳನ್ನು ಕಟ್ಟೋದ್ರಿಂದಾಗಿ ಕ್ವಾಲಿಟಿ ಎಜುಕೇಷನ್ ಭಾಳ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಉಳಿದ ಯೂನಿವರ್ಸಿಟಿಗಳಿಗೆ ಒಳ್ಳೆಯ ವಾತಾವರಣ, ಶೈಕ್ಷಣಿಕ ವಾತಾವರಣ ನಿರ್ಮಿಸುವಂಥ ಕೆಲಸವನ್ನು ಕೂಡ ಈ ಹಂತದಲ್ಲೇ ಮಾಡಬೇಕು. 9 ಯೂನಿವರ್ಸಿಟಿಗಳಿಗೆ ಉಳಿಸಿರುವಂಥ ದುಡ್ಡನ್ನು ಉಳಿದ ಯೂನಿವರ್ಸಿಟಿಗಳಿಗೆ ಕೊಟ್ಟು ಅವುಗಳನ್ನು ಮೇಲೆತ್ತುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕಾಗಿದೆ.